ನಮಸ್ಕಾರ ಗುರುಗಳು. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ ಗುರುಗಳ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸತಜಮಸತಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿಂ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಜ್ಞಾನೇಶ್ವರ್ಯಾನಹಂ ಸದಾ. ಮ್ಯೂಟ್ ಮಾಡ್ಕೊಡಿ. ರಘು ಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿ ಸಿದ್ಧಜೆ ಬಸವರಾಜ್ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ನಾತಂ ವ್ಯಾಚಾರ್ಯಃ ಸುರಪರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನಾಗ್ನಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಮುಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಹಿಂದೆ ಸಪ್ತವೃಂದಾವನಾಖ್ಯಾನದಲ್ಲಿ ಮೊದಲನೇ ಅಧ್ಯಾಯದ ಸಾರ ಏನು ಅಂತ ನೋಡ್ತಾ ಇದ್ವಿ. ಅದರಲ್ಲಿ 58ನೇ ಶ್ಲೋಕದಲ್ಲೆಲ್ಲ ವಿವರಣೆ ಮಾಡ್ತಾ ಈ ಸಪ್ತವೃಂದಾವನಾಖ್ಯಾನವನ್ನ ಯಾರು ಹೇಳಿದ್ದು ಅದನ್ನು ವಿವರಣೆ, ಅದೇ ವಾದಿರಾಜರೇ ತಾವು ಏಡಮೂಕ ಬ್ರಾಹ್ಮಣನ ಮುಖಾಂತರ ಉಪದೇಶ ಕೊಟ್ಟಿದ್ದ ವಿಷಯ, ಮತ್ತೆ ಇದನ್ನ ಪಾರಾಯಣ ಮಾಡಿದ್ರೆ ಏನ್ ಫಲ ಅದ್ರ ಬಗ್ಗೆ ತಿಳಿಸ್ತಾರೆ. ಅದಾದ್ಮೇಲೆ ಇದನ್ನ ತಿಳಿಸಿದ್ ಯಾಕೆ ಅನ್ನೋದ್ರಿಂದ ನಮಗ್ ಸೂಚನೆ ಕೊಟ್ಟಿದ್ದೇನೆಂದ್ರೆ ಸಪ್ತವೃಂದಾವನಾಖ್ಯಾನ ಗ್ರಂಥ ಆಪ್ತರು ಹೇಳಿದ್ದು, ಅದರಲ್ಲಿ ವಿಶ್ವಾಸ ನಾವು ಮಾಡ್ಬೇಕು. ಯಾಕೆ ಹೇಳಿದ್ ವಾದಿರಾಜರಾದ್ರಿಂದ, ವಾದಿರಾಜರು ಎಲ್ರಿಗೂ ಆಪ್ತರು. ಅದರಿಂದ ನಾವು ಯಾರ ಮಾತಿನಲ್ಲಿ ವಿಶ್ವಾಸ ಇಡ್ತೀವಿ, ನಮಗ್ ತುಂಬಾ ಆಪ್ತರು ಯಾರೋ, ನಮಗ್ ಯಾವತ್ತೂ ಮೋಸ ಮಾಡಲ್ಲ ಯಾರೋ ಅಂಥವ್ರ ಮೇಲೆ ವಿಶ್ವಾಸ. ಗುರು ಉತ್ತಮರು ಯಾರು ವಾದಿರಾಜರು, ಹಾಗಾಗಿ ಅವರು ಉಪದೇಶ ನೀಡಿದ್ರಿಂದ, ಸ್ವಯಂ ಅವರೇ ಹೇಳಿದ್ರಿಂದ ಈ ಗ್ರಂಥದಲ್ಲಿ ಆ ಉಪದೇಶವನ್ನು ನಾವು ಅವಶ್ಯವಾಗಿ ಗ್ರಹಿಸ್ಬೇಕು, ಅದರಲ್ಲಿ ವಿಶ್ವಾಸ ಇಡಬೇಕು ಅಂತ. ಅದನ್ನ ಇಲ್ಲಿ ರುಜುಪ್ರೋಕ್ತತ್ವ ಅಂತ ಹೇಳ್ತಾರೆ. ರುಜುಪ್ರೋಕ್ತತ್ವ ಅಂದ್ರೆ ರುಜುದೇವತೆಗಳಾಗಿ ತಾವು ಹೇಳಿದ್ದಾರೆ.
ಅದರಲ್ಲಿ ನಮಗೆ ಯಾವುದೇ ರೀತಿಯ ಅವಿಶ್ವಾಸ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರಮ ವಿಶ್ವಸನೀಯವಾದ ಗ್ರಂಥ ಅಂತ ಅರ್ಥ. ಇದಾದ್ಮೇಲೆ ನರನಾರಾಯಣರ ಸ್ತೋತ್ರ ಬಂದಿದೆ. ಅದಾದ್ಮೇಲೆ ಉಡುಪಿ ಕ್ಷೇತ್ರದ ವರ್ಣನೆ ಬಂದಿದೆ. ಅಷ್ಟೇ ಅಲ್ಲ, ಅಲ್ಲಿ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ ಯಾರಿಗೆ, ವಾದಿರಾಜರಿಗೆ. ಏನಂತಂದ್ರೆ, ನೀವು ವೇದವ್ಯಾಸರ ಅಂದ್ರೆ ಅವ್ರು ಹೇಳ್ಕೊಡೋದು ಬಾದರಾಯಣರ ಒಂದು ವಿಶಿಷ್ಟವಾಗಿರುವಂತಹ ಸೇವೆ ಆಗಿದೆ. ಅದು ಯಾವ ರೀತಿ? ಗ್ರಂಥಗಳ ಮುಖಾಂತರ ಸೇವೆ ಆಗತ್ತೆ. ಅಷ್ಟೇ ಅಲ್ಲದೇನೆ ಕೃಷ್ಣನ ಸೇವೆ ಮತ್ತೆ ಬದ್ರಿನಾರಾಯಣ, ಒಂದು ಬಾದರಾಯಣ ಸೇವೆ ಒಂದಾಯ್ತು, ಅದಿರ್ಲಿ. ವೇದವ್ಯಾಸ ರೂಪ ಹೇಳೋದಿಷ್ಟು, ಒಂದು ಬದ್ರಿನಾರಾಯಣನ ಸೇವೆ ಆಗಿದೆ, ಇನ್ನೊಂದು ಕೃಷ್ಣನ ಸೇವೆ ಆಗಿದೆ. ಅದರಿಂದ ನೀವು ಸಿದ್ಧ ಪುರುಷರಾಗಿದ್ದೀರಿ. ಅಂದ್ರೆ ಯಾರು ಬದ್ರಿನಾರಾಯಣನ ವಿಶಿಷ್ಟ ಸೇವೆ ಮಾಡಿದ್ದಾರೆ, ಉಡುಪಿ ಕೃಷ್ಣನ ಸೇವೆ ಮಾಡಿದ್ದಾರೆ, ಅವರು ಸಿದ್ಧ ಪುರುಷರು ಅಂತ ಅರ್ಥ. ಅಂತ ಸಿದ್ಧ ಪುರುಷರಾಗಿದೆ ನೀವು. ನಿಮ್ಮ ಮಹಿಮೆಯನ್ನ ಯಾರು ಕೇಳ್ತಾರೋ ಅವರಿಗೆ ಭಕ್ತಿ ವೈರಾಗ್ಯಗಳು ಬರುತ್ತೆ ಅಂತ ಹೇಳಿ ವೇದವ್ಯಾಸರೇ ಸಾಕ್ಷಾತ್ ವಾದಿರಾಜರಿಗೆ ಹೇಳಿದ್ದಾರೆ ಮಾತು. ಈ ಮಾತಿನ ಉಲ್ಲೇಖನು ಈ ಮೊದಲನೇ ಅಧ್ಯಾಯದಲ್ಲೇ ಬರುತ್ತೆ. ನಂತರ ಹಯಗ್ರೀವ ದೇವರು ಮಧುಕೈಟಭರನ್ನ ಸಂಹಾರ ಮಾಡಿದ ಘಟನೆ. ಅಷ್ಟಾದ್ಮೇಲೆ ಅದನ್ನ ಕೇಳಿದ್ರೆ ಏನ್ ಫಲ ಅಂತ ಹೇಳಿ ಲಕ್ಷ್ಮೀ ಪ್ರಾಪ್ತಿ ಫಲ, ಸಂಪತ್, ಲಕ್ಷ್ಮಿ ಅನುಗ್ರಹ ವಿಶಿಷ್ಟವಾಗಿ ಫಲ ಅಂತ ಹೇಳಿ ಯಾರು ಕೇಳ್ತಾ ಇದಾರಲ್ಲ, ಅಂದ್ರೆ ವಾದಿರಾಜರು ಎಡಮುಖ ಬ್ರಾಹ್ಮಣನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ವಿಪ್ರ ಅಂತ ಕರೀತಾರೆ. ವಿಪ್ರ ಅಂದ್ರೆ ಬ್ರಾಹ್ಮಣ, ಅದು ಎಡಮುಖ ಬ್ರಾಹ್ಮಣ. ಇಲ್ಲಿ ಅಂತ ಎಡಮುಖ ಬ್ರಾಹ್ಮಣನಿಗೆ ಏನ್ ಫಲ ಅದ? ಲಕ್ಷ್ಮೀ ಪ್ರಾಪ್ತಿ, ಸಂಪತ್ತು ಸಿಗೋದೆ ಫಲ. ಆ ಸಂಪತ್ತು ಏನು ಅಂತ ಅದನ್ನ ಅಲ್ಲೇ ನೋಡೋಣ, ಮೊದಲನೇ ಅಧ್ಯಾಯದಲ್ಲಿ ಮುಂದೆ ಬರುತ್ತೆ. ಇನ್ನು ಅಷ್ಟೇ ಅಲ್ಲ, ಇವ್ರಿಗೇನ್ ಲಾಭ ಆಯ್ತು? ವಾದಿರಾಜರು ತಾವು ಈ ಘಟನೆಯನ್ನ ಹೇಳಿದ್ರು, ಹಯಗ್ರೀವ ದೇವರ ಘಟನೆಯನ್ನೆಲ್ಲ. ಇದನ್ನ ಹೇಳಿದ್ರೆ ಅವ್ರಿಗೇನ್ ಫಲ ಅಂದ್ರೆ ಲಕ್ಷ್ಮೀ ರೂಪಗಳ ವಿಶೇಷ ದರ್ಶನ ಅವ್ರಿಗಾಯ್ತು. ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲಾ ಕಡೆ ಲಕ್ಷ್ಮೀ ದೇವಿಯ ಸಂಚಾರ ಅನ್ನೋದಿರುತ್ತೆ. ಅದರಲ್ಲಿ ವಕ್ಷಸ್ಥಳದಲ್ಲೂ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ. ಈಗ ಅನೇಕ ಕಡೆ ಲಕ್ಷ್ಮಿಯ ಸನ್ನಿಧಾನ ಏನಿದೆ ಅದ್ರ ಬಗ್ಗೆನೂ ವಿಸ್ತಾರವಾಗಿ ಹೇಳ್ತಾರೆ. ಇದಾದ್ಮೇಲೆ ಒಂದು ಭೂದೇವಿ ಮತ್ತೆ ಲಕ್ಷ್ಮೀ ದೇವಿ ಇಬ್ಬರಲ್ಲಿ ತಾರತಮ್ಯ ತಿಳ್ಕೊಳ್ಬೇಕು ಅಂತ ಈ ತಾರತಮ್ಯ ಸಿದ್ಧಾಂತದ ಬಗ್ಗೆ ಒತ್ತು ಕೊಡ್ತಾರೆ. ಸಾಮಾನ್ಯವಾಗಿ ತಾರತಮ್ಯ ಸಿದ್ಧಾಂತ ಸರಿಯಾಗಿ ಗೊತ್ತಿರಲ್ಲ. ಅವು ಭೂದೇವಿ ಏನು, ಆ ಭೂದೇವಿ ಮತ್ತೆ ಲಕ್ಷ್ಮೀ ದೇವಿ ಇಬ್ರು ಒಂದೇ ಕಕ್ಷೆಯಲ್ಲಿ ಬರ್ತಾರೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಹಾಗಲ್ಲ, ಇಬ್ರು ಬೇರೆ ಬೇರೆ ಕಕ್ಷೆಯವ್ರೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಈ ವಿಷಯ ಗೊತ್ತಿಲ್ಲದೆ ಇರಬಹುದು. ಅಂತೂ ತಾರತಮ್ಯದಲ್ಲಿ ಇವರಿಬ್ಬರಲ್ಲಿ ವ್ಯತ್ಯಾಸ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಅಲ್ಲಿ ತೋರಿಸ್ತಾರೆ. ಹೇಗೆ ಭೂದೇವಿ ಲಕ್ಷ್ಮೀ ದೇವಿಗಿಂತ ಕಡಿಮೆ. ಇದು ಶ್ರೀ ಭೂದುರ್ಗದ ಬಗ್ಗೆ ಹೇಳ್ತಲ್ಲ, ಈ ಪೃಥ್ವಿ ದೇವತೆ ಭೂದೇವತೆ ಏನಿದ್ದಾಗಲ್ಲ ಅವಳ ಬಗ್ಗೆ ಹೇಳ್ತಾ ಇರೋದು. ಅಂದ್ರೆ ಶನೈಶ್ಚರ ಧರಾಭ್ಯಾಮ್ ನಮಃ ಅಂತ ಹೇಳಿ ಇಬ್ಬರಿಗೆ ನಮಸ್ಕಾರ ಮಾಡೋ ಕ್ರಮ ಇದೆ ಈ ತತ್ವನ್ಯಾಸದಲ್ಲೆಲ್ಲ. ಶನೈಶ್ಚರ ಧರಾದೇವಿ ಅಂತ ಏನ್ ಹೇಳ್ತೀವಲ್ಲ, ಆ ದೇವಿ ಬಗ್ಗೆ ಅಲ್ಲಿ ಹೇಳ್ತಾ ಇರೋದು. ಅದು ಒಂದು ಘಟನೆ ಹೇಳ್ತಾರೆ ಈ ಮೊದಲನೇ ಅಧ್ಯಾಯದಲ್ಲಿ. ಹಿರಣ್ಯಾಕ್ಷನನ್ನ ವರಾಹ ದೇವರು ತಾವು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ಮೇಲೆ ಭೂಮಿಯನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಾರೆ. ವರಾಹ ದೇವರು ಕೂಡಿಸ್ಕೊಂಡು ಸಂತೈಸ್ತಾರಂತೆ, ಸಮಾಧಾನ ಮಾಡ್ತಾರೆ. ಮಾಡಿದಾಗ ಸ್ವಲ್ಪ ಅಹಂಕಾರ ಬಂತಂತೆ ಯಾರಿಗೆ? ಆ ಭೂಮಿಗೆ. ನಾನು ದೇವ್ರ ತೊಡೆ ಮೇಲೆ ಕೂತಿದ್ದೀನಿ, ನಾನ್ ಲಕ್ಷ್ಮಿಗಿಂತ ತುಂಬಾ ಹತ್ರದವಳು ಭಗವಂತನಿಗೆ ಅಂತ ಹೇಳಿ ಸ್ವಲ್ಪ ಗರ್ವ ಬಂತಂತೆ. ಆ ಗರ್ವ ಬಂದಿದ್ದಕ್ಕೆ ಅವಳಿಗೇನ್ ಫಲ ಆಯ್ತು? ನರಕಾಸುರ ಅಂತ ಮಗ ಹುಟ್ಟಿದ ಅಂತ. ಆ ಗರ್ವವನ್ನ ಪಟ್ಟಿದ್ದಕ್ಕೆ ಲಕ್ಷ್ಮಿಗಿಂತ ನಾನ್ ಜಾಸ್ತಿ ಅನ್ನೋ ತರ ಒಳಗ್ ಭಾವನೆ ಬಂದಿದ್ದಕ್ಕೆ ನರಕಾಸುರ ಅನ್ನೋ ಮಗ ಹುಟ್ಟುತ್ತಾನೆ. ದೇವತೆಗಳಿಗೆ ಹಿಂಸೆ ಮಾಡ್ತಾನೆ ಆ ನರಕಾಸುರ, ನಮಗ್ ಗೊತ್ತೇ ಇದೆ. ಅಷ್ಟೇ ಅಲ್ಲ, ವರಾಹ ದೇವರು ತಮ್ಮ ಕೋರೆ ದಾಡಿಯನ್ನ ಕಿತ್ಕೊಡ್ತಾರಂತೆ. ಯಾರಿಗೆ? ನರಕಾಸುರನಿಗೆ. ಯಾಕೆ? ಇನ್ನೂ ಜಾಸ್ತಿ ಪಾಪ ಮಾಡ್ಲಿ ಅಂತ, ಅಭಿವೃದ್ಧಿ ಆಗ್ಲಿ ಅಂತ. ಆಮೇಲೆ ವೈಷ್ಣವಾಸ್ತ್ರದಿಂದ ಆ ನರಕಾಸುರ ಅದನ್ನೇ ತಾನು ಇಡೀ ದೇವತೆಗಳಿಗೆ ಕಂಟಕನಾದ, ಹಿಂಸೆ ಕೊಟ್ಟ, ಬ್ರಹ್ಮ ಪದವಿನೂ ಬೇಕು ಅಂತ ಅಪೇಕ್ಷೆ ಪಟ್ಟನಂತೆ. ಕೊನೆಗೆ ನಮಗ್ ಗೊತ್ತು, ಕೃಷ್ಣನಾಗಿ ಪರಮಾತ್ಮ ಬಂದ ಆ ನರಕಾಸುರನ ಸಂಹಾರ ಮಾಡಿದ. ಇದ್ರಲ್ಲಿ ಏನ್ ವ್ಯತ್ಯಾಸ ಗೊತ್ತಾಗತ್ತೆ ಅಂದ್ರೆ, ಈ ತಾಯಿಯರುಗಳಲ್ಲಿ ತಾರತಮ್ಯ ವ್ಯತ್ಯಾಸ. ಅಂದ್ರೆ ಲಕ್ಷ್ಮೀ ದೇವಿಗೂ ಭೂದೇವಿಗೂ ವ್ಯತ್ಯಾಸ, ಧರಾದೇವಿಗೆ ಹೇಗ್ ವ್ಯತ್ಯಾಸ ಗೊತ್ತಾಯ್ತು ಅಂದ್ರೆ, ಲಕ್ಷ್ಮೀ ದೇವಿಯ ಮಗ ಯಾರು? ಬ್ರಹ್ಮದೇವರು. ಇವರ ಮಗ ನರಕಾಸುರ. ನರಕಾಸುರನ ತಾಯಿಗೂ ಬ್ರಹ್ಮದೇವರ ತಾಯಿಗೂ ವ್ಯತ್ಯಾಸ ಇರಲ್ವಾ? ಖಂಡಿತ ತಾರತಮ್ಯದಲ್ಲಿ ವ್ಯತ್ಯಾಸ ಇದೆ ಅಂತ ಈ ವಿಷಯವನ್ನೆಲ್ಲ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾರೆ. ಅಷ್ಟೇ ಅಲ್ಲದೇನೆ ಈ ಲಕ್ಷ್ಮೀ ದೇವಿಯ ಮಹಿಮೆ ತಿಳಿದು ಮತ್ತೆ ಭೂಮಿಯನ್ನ ಉದ್ಧಾರ ಮಾಡಿದ ಕಥೆ ಏನಿದೆಯಲ್ಲ, ಈ ವರಾಹ ದೇವರ ಒಂದು ಕಥೆಯನ್ನ ಯಾರು ಕೇಳ್ತಾರೆ ಅವನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತಾ ಹೋದ್ರೆ
ಅಂಥವನು ಭೂಪತಿ ಆಗ್ತಾನೆ, ಒಬ್ಬ ಅಧಿಕಾರಿ ಅಂದ್ರೆ ರಾಜ ಪದವಿ ಅವನಿಗೆ ಸಿಗತ್ತೆ ಅಂತ ಹೇಳ್ತಾರೆ. ಅಷ್ಟು ವಿಶೇಷ ಮಹಿಮೆ. ಸಾಮಾನ್ಯ ಜನರಿಗೆ ಏನ್ ಲಾಭ ಅಂದ್ರೆ ಒಳ್ಳೆ ಕೃಷಿ ಭೂಮಿ ಆಸ್ತಿ ಲಾಭ ಆಗತ್ತೆ ಅಂತ. ಸಾಮಾನ್ಯವಾಗಿ ವರಾಹದೇವರ ಆರಾಧನೆ ಏನಾದ್ರು ಭೂ ಸಂಬಂಧಪಟ್ಟ ಸಮಸ್ಯೆ ಇದ್ರೆ, ಯಾವ್ದಾರ ಆಸ್ತಿ ಪಾಸ್ತಿ ಇತ್ಯಾದಿಗಳಲ್ಲಿ, ಮತ್ತೆ ಜಮೀನು ಸೈಟು ಇತ್ಯಾದಿಗಳೆಲ್ಲ ಸಮಸ್ಯೆ ಇರುತ್ತಲ್ಲ, ಆ ಸಮಸ್ಯೆ ಪರಿಹಾರಕ್ಕೋಸ್ಕರ ವರಾಹದೇವರ ದರ್ಶನ ಮಾಡಿ, ವರಾಹದೇವರ ಸೇವೆ ಮಾಡಿ ಅಂತ ಹೇಳ್ತಾರೆ. ಈ ಸ್ವಾತಂತ್ರ್ಯವನಾಖ್ಯಾನದ ಈ ಘಟನೆ ಏನಿದೆ ವರಾಹದೇವರ ಬಗ್ಗೆ, ಇಲ್ಲಿರುವಂತಹ ಶ್ಲೋಕಗಳೇನಿದೆ, ಇದನ್ನ ಪಾರಾಯಣ ಮಾಡಿದ್ರೆ ಫಲ ಅವರಿಗೆ ಅನುಕೂಲ ಆಗತ್ತೆ, ಮನೆಯದೆಲ್ಲ ಈ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಅದು ಭೂಪತಿ ಆಗ್ತಾನೆ ಅಂತಂದ್ರೆ ನಮಗೆ ಮಿಕ್ಕಿದ ಫಲಗಳು ಸಾಮಾನ್ಯರಿಗೆ ಅವ್ರವ್ರಿಗೆ ತಕ್ಕ ಹಾಗೆ ಒಂದೊಂದು ಫಲ, ಅದರಲ್ಲಿ ಗೃಹ ಲಾಭ ಚೆನ್ನಾಗಾಗತ್ತೆ ಅಂತ ಒಂದು. ಅಷ್ಟೇ ಅಲ್ಲ, ವಾದಿರಾಜರಿಗೆ ಇದರಿಂದ ಏನ್ ಲಾಭ ಅಂದಾಗ ಇಲ್ಲಿ ವಿಸ್ತಾರವಾಗಿ 109ನೇ ಶ್ಲೋಕದಲ್ಲಿ ಅದನ್ನ ಬಿಡಿಸ್ತಾರೆ. ಏನಂತ, ಸರ್ವತ್ರ ತಾಂ ಶ್ರೇಯಂ ದೃಷ್ಟ. ದೇವರನ್ನ ಸೇವೆ ಮಾಡ್ಲಿಕ್ಕೆ ಲಕ್ಷ್ಮೀ ದೇವಿ ಅನೇಕ ರೂಪಗಳನ್ನ ಹೊತ್ತುಕೊಂಡಿದ್ದಾಳೆ, ವಕ್ಷಸ್ಥಳದಲ್ಲೂ ಇದ್ದಾಳೆ, ಎಲ್ಲಾ ದಿಕ್ಕುಗಳಲ್ಲೂ ಅವಳು ಯಾವ್ದಾರೊಂದು ರೂಪದಿಂದ ಸೇವೆ ಮಾಡ್ತಾ ಇದ್ದಾಳೆ. ಇದನ್ನ ನಾನ್ ನೋಡ್ದೆ, ನನ್ಗೆ ತುಂಬಾ ಆನಂದ ಆಗೋಯ್ತು, ಇದೇ ನನಗ್ ಫಲ ಅಂತ ಹೇಳ್ತಾರೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಫಲ, ವಾದಿರಾಜರು ಆ ಫಲವನ್ನ ಅನುಭವಿಸಿದ್ದಾರೆ, ಅವ್ರಿಗೆ ಬೇರೆ ಫಲ. ಹೀಗೆ ಹೇಳಿ ಕೊನೆಗೆ 4 ಶ್ಲೋಕಗಳಿಂದ ಅಲ್ಲಿ ಫಲಸ್ತುತಿಯನ್ನು ಹೇಳಿದ್ದಾರೆ. ಯಾರು ಇದನ್ನ ಓದ್ತಾರೋ ಅವ್ರಿಗೆ ದೇವತೆಯ ದರ್ಶನ ಆಗತ್ತೆ ಅಂತ ಫಲವನ್ನ ಹೇಳಿದ್ದಾರೆ. ಇಷ್ಟಾಗಿ ಕೊನೆಯ ಭಾಗದಲ್ಲಿ ಈ 1ನೇ ಅಧ್ಯಾಯದಲ್ಲಿ ಈ ಸ್ವಾತಂತ್ರ್ಯವನಾಖ್ಯಾನ ಪಾರಾಯಣ ಮಾಡಿದ್ರೆ ಏನ್ ಫಲ, ಪುರುಷ ಸೂಕ್ತ ಅಧ್ಯಯನ ಮಾಡಿದ್ರೆ ಫಲ ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಪುಣ್ಯ ನೋಡಿ. ನಾವು ಇದುವರೆಗೆ ಸುಧಾ ಪಾಠದಲ್ಲೇ ಆಯ್ತು, ಭಾಗವತ ಪಾಠದಲ್ಲೂ ಆಯ್ತು. ಭಾಗವತ ಪಾಠದಲ್ಲೂ ಕೇಳಿದೀವಿ ಇಡೀ ಪುರುಷ ಸೂಕ್ತದ ಅರ್ಥ ದ್ವಿತೀಯ ಸ್ಕಂದ ಭಾಗವತದಲ್ಲಿ. ಇನ್ನು ಸುಧಾ ಪಾಠದಲ್ಲಿ ಇತ್ತೀಚೆಗೆ ಪುರುಷ ಸೂಕ್ತದ ಅರ್ಥವನ್ನ ಮುಕ್ತಾಯ ಮಾಡ್ತೀವಿ. ಆ ಪುರುಷ ಸೂಕ್ತದ ಅರ್ಥ ತಿಳ್ಕೊಳ್ಳಿಕ್ಕೆ ಅಷ್ಟು ಕಷ್ಟ ಇದೆ. ಪ್ರತಿ ಶ್ಲೋಕಗಳು ಒಂದು ಆಕ್ಷೇಪ, ಒಂದು ಉತ್ತರ, ಆಕ್ಷೇಪ ಉತ್ತರ. ಸುಧಾದಲ್ಲೂ ಹಾಗೆ ಮಾಡಿದ್ರು, ಭಾಗವತಲ್ಲೂ ವಿಸ್ತಾರವಾಗಿ ವಿವರಣೆ ಮಾಡಿದ್ರು. ಅದನ್ನ ನಾವು ನೋಡಿದ್ವಿ ಟಿಪ್ಪಣಿಗಳಲ್ಲೆಲ್ಲ. ಆ ವಿಷಯ ಅಂದ್ರೆ ಆ ಪುರುಷ ಸೂಕ್ತದ ಏನೇನು ವಿಷಯಗಳಿದೆ ಅದನ್ನ ತಿಳಿದುಕೊಂಡು ಯಾರು ಪುರುಷ ಸೂಕ್ತವನ್ನ ಪ್ರತಿನಿತ್ಯ ಅಧ್ಯಯನ ಮಾಡ್ತಾರೋ ಅವ್ರಿಗೇನ್ ಪುಣ್ಯ ಬರ್ಬೇಕೋ ಆ ಪುಣ್ಯ ಈ 1ನೇ ಅಧ್ಯಾಯದ ಈ ಆಖ್ಯಾನ ಏನಿದೆ ಈ ಭಾಗವನ್ನ ಪಾರಾಯಣ ಮಾಡಿದ್ರೆ ನಮ್ಗೆ ಆ ಪುಣ್ಯ ಸಿಗತ್ತೆ ಅಂತ. ಈ ಶ್ಲೋಕ ನಮಗೆ ಪ್ರತಿ ಆಖ್ಯಾನದ ಕೊನೆಗೆ ಅಂದ್ರೆ ಅಧ್ಯಾಯದ ಕೊನೆಗೆ ಸಿಗತ್ತೆ ಶ್ಲೋಕ. ಒಟ್ಟು ಆಖ್ಯಾನದ ಯಾವ ಭಾಗವನ್ನು ನೀವು ಪಾರಾಯಣ ಮಾಡಿದ್ರು ಅದು ಪುರುಷ ಸೂಕ್ತ ಅಧ್ಯಯನದ ಪುಣ್ಯ ಬರುತ್ತೆ ಅಂತ. ಪುರುಷ ಸೂಕ್ತದಲ್ಲಿ ಇಡೀ ವೇದದ ಅರ್ಥ ಸೇರ್ಕೊಂಡಿದೆ, ಅದ್ ನಾವು ನೋಡಿದೀವಿ. ಅಂತ ಪ್ರತಿಯೊಂದು ಆ ಪುರುಷ ಸೂಕ್ತದ ವಾಕ್ಯಗಳ ಅರ್ಥವನ್ನ ತಿಳ್ಕೊಂಡು ನಂತರ ಇದನ್ನ ನಾವು ಪಾರಾಯಣ ಮಾಡಿದ್ರಂತೂ ವಿಶಿಷ್ಟವಾದ ಫಲ ಅಂತ ಹೇಳೋದ್ ಬೇಕಾಗೇ ಇಲ್ಲ. ಗೊತ್ತಿಲ್ಲದೆ ಪುರುಷ ಸೂಕ್ತದ ಅರ್ಥ ಗೊತ್ತಿಲ್ಲದೆ ಇರೋ ಇದನ್ನ ಪಾರಾಯಣ ಮಾಡಿದ್ರು ಅಷ್ಟು ಫಲ ಸಿಗತ್ತೆ ಅಂದ್ಮೇಲೆ ಆ ಭಾಗವತ ಸುಧಾ ಅದೆಲ್ಲ ಓದಿದ ಮೇಲೆ ತಿಳಿದ ಮೇಲೆ ನಾವ್ ಈಗಾಗ್ಲೇ ಎಲ್ಲ ತಿಳ್ಕೊಂಡಾಯ್ತು. ಆ ತಿಳಿದುಕೊಂಡು ಮತ್ತೆ ಅದನ್ನ ಪಾರಾಯಣ ಮಾಡಿ ಆ ಪೂಜೆಯ ಕಾಲದಲ್ಲಿ ಇದು ಸ್ವಾತಂತ್ರ್ಯವನಾಖ್ಯಾನವನ್ನೆಲ್ಲ ಪಾರಾಯಣ ಮಾಡಿದ್ರೆ ಎಷ್ಟು ಫಲ ಬರ್ಲಿಕ್ಕಿಲ್ಲ. ಅದೊಂದು ವಿಷಯ. ಇದಾದ್ಮೇಲೆ ಇನ್ನೂ ಏನ್ ಫಲ ಸಿಗತ್ತೆ ಸ್ವಾತಂತ್ರ್ಯವನಾಖ್ಯಾನ ಪಾರಾಯಣ ಮಾಡಿದ್ದಕ್ಕೆ ಅಂದ್ರೆ ಹಯಗ್ರೀವ ದೇವರ ರಕ್ಷಣೆ ಮಾಡ್ತಾರೆ. ಇದೇನ್ ಬೇಕು, ಇದೊಂದು ಫಲ. ಅದಲ್ದೇನೆ ಹರಿಭಕ್ತಿ, ಗುರುಭಕ್ತಿ, ಇದೇ ಅನೇಕ ತರಹದ ಸಾಧನೆಗಳು, ಭಾಗವತ ಧರ್ಮಗಳು ಅದೆಲ್ಲ ಆ ವ್ಯಕ್ತಿಗೆ ಸಿದ್ಧ ಆಗತ್ತೆ. ಇನ್ನು ಕೊನೆಗೆ ಫಲಶ್ರುತಿಯನ್ನ ಹೇಳ್ತಾ, ಹೇಗೆ ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಒಂದು ಮಾತಿದೆ. ಮೋಕ್ಷವನ್ನ ಕೊಡ್ಲಿಕ್ಕೆ ಹಕ್ಕಿರೋದು ಯಾರಿಗೆ? ವಿಷ್ಣು ಪರಮಾತ್ಮನಿಗೆ ಇರೋದು. ಕೆಲವು ಸಲ ಭಗವಂತ ಆಜ್ಞೆ ಮಾಡ್ತಾರೆ, ಆಗ ವಾಯುದೇವರು ಅದನ್ನ ಮಾಡ್ತಾರೆ. ವಾಯುದೇವರ ತರ ವಾಯು ಸದೃಶರಾದ ವಾದಿರಾಜರಿಗೂ ಆ ಶಕ್ತಿ ಇದೆ ಅಂತ ಹೇಳಿ ಮುಕ್ತಾಯವನ್ನ ಮಾಡ್ಕೊಳ್ಬೇಕು. ಹೀಗೆ 1ನೇ ಈ ಸ್ವಾತಂತ್ರ್ಯವನಾಖ್ಯಾನದ ವಿಶಿಷ್ಟ ಪಾರಾಯಣದಿಂದ ನಮಗೆ ಸಿಗುವಂತಹ ಲಾಭ ಏನು ಅಂತಂದ್ರೆ ಮುಖ್ಯವಾಗಿ ಹಯಗ್ರೀವ ದೇವರ ರಕ್ಷಣೆ, ಅದೇ ನಮಗೆ. ಇನ್ ಮಿಕ್ಕಿದ್ದೆಲ್ಲ ಭಗವಂತನ ರಕ್ಷಣೆ ಸಿಕ್ತು ಅಂತಂದ್ರೆ ಇನ್ ಮಿಕ್ಕಿದೆಲ್ಲ ಫಲ ಸಹಜವಾಗಿ ನಮಗೆ ಸಿಕ್ಕೇ ಸಿಗತ್ತೆ ಅಂತ ಅರ್ಥ. ಈ ರೀತಿಯಲ್ಲಿ ಈ ಸ್ವಾತಂತ್ರ್ಯವನಾಖ್ಯಾನದ 1ನೇ ಅಧ್ಯಾಯದ ಪೂರ್ಣ ಸಾರ ಏನಿದೆ ಅದನ್ನ ನೋಡಿದ್ವಿ. ಇನ್ ಮುಂದೆ ಈ ಇಡೀ ಸ್ವಾತಂತ್ರ್ಯವನಾಖ್ಯಾನ ಯಾವುದೇ ಅಧ್ಯಾಯ ಆಗ್ಲಿ, ಈ ಅಧ್ಯಾಯವನ್ನ ಓದ್ಲಿಕ್ಕೆ ಈ ವಿಷಯವನ್ನ ತಿಳ್ಕೊಳ್ಬೇಕತ್ತೆ. ಏನಂದ್ರೆ ಅನುಬಂಧ ಚತುಷ್ಟಯ ಅಂತ ಅದನ್ನ ಕರೀತಾರೆ ಶಾಸ್ತ್ರದಲ್ಲಿ. ಅಂದ್ರೆ ಯಾವುದೇ ಶಾಸ್ತ್ರ ಆದ್ರೂ, ಸುಧಾ ಆಗ್ಲಿ ಭಾಗವತ ಆಗ್ಲಿ, ಎಲ್ಲಾ ಕಡೆ ಮೊದಲಿಗೆ ಈ ಗ್ರಂಥವನ್ನ ಯಾರು ಓದ್ಬೇಕು, ಎಂಥವ್ರು ಈ ಗ್ರಂಥವನ್ನ ಅಧ್ಯಯನ ಮಾಡ್ಬೇಕು, ಅವ್ರಿಗೆ ಎಂಥ ಫಲ ಸಿಗುತ್ತೆ ಅಂತೆಲ್ಲ ಕೆಲವು ವಿಷಯಗಳನ್ನ ಹೇಳ್ತಾರೆ. ಅದರಲ್ಲಿ ಒಂದು ಶ್ಲೋಕ ಇದೆ ಪ್ರಸಿದ್ಧ,
ಅಧಿಕಾರ, ವಿಷಯ, ಪ್ರಯೋಜನ ಹಾಗೆ ಸಂಬಂಧ ಅಂತ 4 ಶಬ್ದ. ಈ ಅಧಿಕಾರ ಅಂತಂದ್ರೆ ಈಗ ದೇವ ಪೂಜೆನ್ ಮಾಡ್ಬೇಕು. ದೇವ್ರ ಪೂಜೆ ಮಾಡ್ಬೇಕಾದ್ರೆ ಯಾರ ಅಧಿಕಾರಿಗಳು ಅದನ್ನ ತಿಳ್ಕೊಳ್ಬೇಕು. ಮತ್ತೆ ಈ ದೇವ್ರ ಪೂಜೆ ಮಾಡಿದ್ರೆ ಏನ್ ಫಲ, ಆ ಫಲದ ಜ್ಞಾನ ಬೇಕು ನಮ್ಗೆ. ಸರಿ, ಇದ್ ಸಿಗತ್ತಾ? ಆಯ್ತು. ಇನ್ನು ವಿಷಯ, ದೇವರ ಪೂಜೆ. ಯಾರು ಪೂಜೆ ಮಾಡೋದು? ವಿಷಯ ಯಾರು ದೇವ್ರ ಪೂಜೆಗೆ ಅಂತ? ದೇವ್ರೆ. ಯಾವ ದೇವರು? ಸಾಕ್ಷಾತ್ ಲಕ್ಷ್ಮೀಪತಿ ಅವನು. ಇನ್ನು ಸಂಬಂಧ ಅಂದ್ರೆ ನಾನು ಈ ದೇವರ ಪೂಜೆ ಮಾಡಿದಾಗ ನಾನು ಅನ್ಕೊಂಡಿರೋ ಫಲ ನನಗ್ ಸಿಗತ್ತಾ? ಏನಾದ್ರು ಸಂಬಂಧ ಇದೆಯಾ? ಯಾಕಂದ್ರೆ ವೇದ ಇವಾಗ ಸಾತ್ವೃಂದಾವನಾಖ್ಯಾನ ಓದ್ಬೇಕು, ಅದರಲ್ಲಿರೋ ವಿಷಯ ತಿಳ್ಕೊಳ್ಬೇಕು. ಅದಕ್ಕೆ ಭಾಗವತ ಓದ್ರೆ ಸಿಗತ್ತಾ? ಸಿಗಲ್ಲ. ಇನ್ನು ಸುಧಾ ವಿಷಯ ಅರ್ಥ ಆಗ್ಬೇಕು, ಅದಕ್ಕೆ ಭಾಗವತ ಓದ್ತಾ ಕೂತಿರೋ, ಸುಧಾನೇ ಓದ್ಲಿಲ್ಲ, ಆಗತ್ತ? ಸಂಬಂಧ ಇರ್ಬೇಕಲ್ಲ ಪರಸ್ಪರ ಏನಾದ್ರು. ಎಲ್ಲಾ ಗ್ರಂಥಗಳಿಗೂ ಯಾರ ಅಧಿಕಾರಿ, ಎಲ್ಲಾ ಗ್ರಂಥಗಳಿಗೂ ಯಾರು, ಯಾವ್ದು ವಿಷಯ, ಎಲ್ಲಾ ಗ್ರಂಥಗಳನ್ನ ಓದಿದಾಗ ಏನ್ ಫಲ ಸಿಗತ್ ನಮ್ಗೆ, ಮತ್ತೆ ಸಂಬಂಧ. ಹೀಗೆ ಶಾಸ್ತ್ರಗಳಲ್ಲಿ ಪ್ರತಿ ಸಲ ಚರ್ಚೆ ಮಾಡೋದಿದ್ದೇ ಇದೆ. ನಮ್ಗೆ ಒಂದ್ ಸ್ತೋತ್ರ ಪಾಲನೆ ಮಾಡ್ಬೇಕಾದ್ರೂ ಕೇಳೋದಿದೆ, ನಾವು ಇದನ್ನ ಪಾಲನೆ ಮಾಡ್ಬೋದಾ ಇಲ್ವಾ, ನಾವ್ ಅಧಿಕಾರಿಗಳ ಅಲ್ವಾ, ಅದನ್ನ ತಿಳ್ಕೊಳ್ತೀವಿ. ಮತ್ತೆ ಅಧಿಕಾರಿಗಳಾಗಿರ್ಬಹುದು, ಆದ್ರೆ ನಾವ್ ಅನ್ಕೊಂಡಿದ್ ಫಲ ಇದ್ ಪಾಲನೆ ಮಾಡಿದ್ರೆ ಸಿಗತ್ತಾ, ಆ ಫಲದ ಬಗ್ಗೆ ಇರತ್ತೆ ನಮ್ಗೆ ಯಾವಾಗ್ಲೂ. ಅದೊಂದ್ ಮಾತಿದೆ, ಪ್ರಯೋಜನ ಅನುದ್ದೇಶ್ಯ ನಮ್ಮಂದೋಪಿ ಪ್ರವರ್ತದೆ ಅಂತ. ಯಾವ್ದೇ ಕೆಲಸದಲ್ಲಿ ಯಾರೇ ತೊಡಗ್ಬೇಕು ಅಂದ್ರು ನಂಗೆ ಲಾಭ ಉಂಟಾ ಅದ ಕೆಲಸ ಮಾಡ್ತೀವಿ ಅಷ್ಟೇ. ಅದನ್ನ ಲಾಭ ಏನಿಲ್ಲ ಅಂದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಅದನ್ನ ಇದನ್ನೇ ಈ ಅನುಬಂಧ ಚತುಷ್ಟಯ ಅಂತ 4 ಅನುಬಂಧ. ಅನುಬಂಧನ ಮಾಡೋದಂದ್ರೆ ಕಟ್ ಹಾಕೋದು. ಒಬ್ಬ ಓದೋನ್ನ, ಒಬ್ಬ ಪಾಠವನ್ನ ಕೇಳೋನು ಶ್ರೋತೃ, ಅಥವಾ ಅಧ್ಯಯನ ಮಾಡೋನು ಯಾರ ಗ್ರಂಥವನ್ನ ಓದ್ತಾನೆ, ಅಥವಾ ಯಾರ ಗ್ರಂಥದ ಬಗ್ಗೆ ಹೇಳ್ತಾನೆ, ಈ ಎಲ್ಲರಿಗೂ ಏನಿರುತ್ತೆ ಅಂದ್ರೆ ಫಲ ಏನು, ಇದನ್ನ ಏನ್ ಸಿಗತ್ತೆ ಅಂತ, ಅದನ್ನ ಅನುಬಂಧ ಅಂತ ಕರೀತಾರೆ. ಯಾಕಂದ್ರೆ ಕಟ್ ಹಾಕತ್ತೆ. ಪ್ರಯೋಜನ ಇರೋದ್ರಿಂದ ಅಲ್ಲೇ ಇರ್ತಾನೆ ಆ ವ್ಯಕ್ತಿ, ಆ ಗ್ರಂಥ ಬಿಟ್ಟು ಹೋಗಲ್ಲ ಹೊರಗಡೆ, ಯಾಕಂದ್ರೆ ಓದ್ತಾನೆ, ನನಗೆ ಸಿಗತ್ತಲ್ಲ ಈ ಫಲ ಅಂತ. ಮತ್ತೆ ವಿಷಯನೂ ಮುಖ್ಯ. ನಮ್ಗದು ಇಷ್ಟನೇ ಆಗಿಲ್ಲ ಅನ್ಕೊಳ್ಳಿ, ವಿಷಯ ಉಪಯೋಗ ಇಲ್ಲ. ನಾವು ಅಧಿಕಾರಿಗಳಾಗಿರ್ಬಹುದು, ಆದ್ರೆ ಆ ವಿಷಯ ನಮಗ್ ಬೇಕಾಗಿಲ್ಲ ಅಂದ್ಮೇಲೆ ಅಲ್ಲಿ ಬಂದು ಉಪಯೋಗ ಇಲ್ಲ. ಹಾಗಾದ್ರೆ ಈ ಗ್ರಂಥಲ್ಲಿ ಏನ್ ವಿಷಯ, ಈ ಗ್ರಂಥದಿಂದ ನಮಗೇನ್ ಸಿಗುತ್ತೆ, ಈ ಗ್ರಂಥಕ್ ನಾವು ಓದಬಹುದಾ, ಅಧಿಕಾರಿಗಳ ಹಾಗೆ ನಮ್ಗೆಲ್ಲದಕ್ಕೂ ಸಂಬಂಧ ಇದೆಯಾ, ಈ ಗ್ರಂಥವನ್ನು ಓದ್ರೆ ನನಗೆ ಬೇಕಾದ ಫಲ ಸಿಗತ್ತಾ, ಏನಾದ್ರು ಲಿಂಕ್ ಇದೆಯಾ? ಇಲ್ಲಾಂದ್ರೆ ಭಾಗವತ ಓದ್ ಸಿಗೋದು ಅಂತ ಆದ್ಮೇಲೆ ಈ ಗ್ರಂಥವನ್ನ ಯಾಕೆ ಓದ್ಬೇಕು? ಈ ಮೋಕ್ಷ ಸಿಗ್ಬೇಕು ಅಂದ್ರೆ ಭಾಗವತ ಓದಿದ್ರೆ ಸಾಕು. ಸಾತ್ವೃಂದಾವನಾಖ್ಯಾನ ಓದ್ಬೇಕು ಅಂತಿದ್ಯಾ? ಖಂಡಿತ ಓದ್ಬೇಕು. ಅದನ್ನ ನಾವು ಹಿಂದೆ ನೋಡಿದೀವಿ, ಅನೇಕ ವಿಷಯಗಳನ್ನ ಕೇಳಾಗಿದೆ. ವಾದಿರಾಜನ ರುಜುಗಳು ಅಂತ ತಿಳಿಯೋದ್ರ ಪ್ರಯೋಜನ ಏನು ಅಂತ ಸುಮಾರು ಆಗ್ಲೇ ವಿಸ್ತಾರವಾಗಿ ಹೇಳಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರಿಂದ ಈ ತರ ಸಂಬಂಧದ ಬಗ್ಗೆನೂ ಪ್ರಶ್ನೆ ಬರುತ್ತೆ. ಇದಕ್ಕೆ ಒಂದು ಶ್ಲೋಕ ಇದೆ, ವಾಮನ ಪುರಾಣದಲ್ಲಿ ಬಂದಿದೆ. ಅಲ್ಲಿ ಬಂದ ಶ್ಲೋಕ ಇಷ್ಟು: ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂ ಚ ವಸ್ತುಜತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತಿ ಶೋ ಮಹತ್ ಫಲಂ. ಇದನ್ನೆಲ್ಲ ಸ್ಮರಣೆ ಮಾಡೇ ಹೋಗ್ಬೇಕಂತೆ. ಅಂದ್ರೆ ಗ್ರಂಥವನ್ನ ಬರೆಯೋನಾಗ್ಲಿ ಅಥವಾ ಓದೋನಾಗ್ಲಿ ಈ ರೀತಿ, ಅಥವಾ ಹೇಳೋನಾಗ್ಲಿ, ಈ 4 ನೀವು ನೆನಪಿಸ್ಕೊಳ್ಳದೆ ನೆನಪಿಸ್ಕೊಂಡೇ ಹೋದ್ರೆ ಫಲ. ಏನ ನೆನಪಿಸ್ಕೊಳ್ಳಿಲ್ಲ, ಹಾಗೆ ಗ್ರಂಥವನ್ನು ನಾವು ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ನಮ್ಗೆ ಸಿಗತ್ತೆ ಫಲ, ಪೂರ್ಣವಾಗಿ ಸಿಗಲ್ಲ. ಒಂದ್ 80% ಫಲ ಸಿಗ್ಬೋದು. 100% ನಮ್ಗೆ ಈ ಗ್ರಂಥವನ್ನ ಓದಿ ನಾವು ಸರಿಯಾದ ಫಲವನ್ನ ಪಡಿಬೇಕು ಅಂತ ಆದ್ರೆ ಭಗವಂತನ ಅನುಗ್ರಹದಿಂದ ಈ 4 ತಿಳ್ಕೊಂಡೇ ಹೋಗ್ಬೇಕು ಅಂತ. ಖಂಡಿತ ತಿಳ್ಕೊಬೇಕು. ಅದ್ ಯಾಕೆ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಅರ್ಥ ಆಗತ್ತೆ. ಆ ನಿಟ್ಟಿನಲ್ಲೇ ಹಿಂದೆ ರಘುಪ್ರವೀರ ತೀರ್ಥರ ಇದು ಸಾತ್ವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿ, ಮತ್ತೆ ಶ್ರೀಮುಷ್ಟಮಾಚಾರ್ಯರ ವಿಷಯಗಳು ಏನೇನಿದೆಯಲ್ಲ, ಉಪೋದ್ಘಾತವಾಗಿ ಈ ಓದೋ ಮುಂಚೆ, ಸಾತ್ವೃಂದಾವನಾಖ್ಯಾನ ಓದೋ ಮುಂಚೆ ತಿಳಿಬೇಕಾದ ವಿಷಯ, ಅದು ಯಾಕೆ ಹೇಳಿದ್ದು ಅಂದ್ರೆ ಇದಕ್ಕೋಸ್ಕರನೇ. ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ಮೇಲೆನೆ ನಾವು ಗ್ರಂಥವನ್ನ ಪ್ರವೇಶ ಮಾಡ್ಬೇಕು. ಇಲ್ಲ ಅಂದ್ರೆ ಗ್ರಂಥ ನೇರವಾಗಿ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತ ಶುರು ಮಾಡಿ ಓದ್ಬಿಟ್ರೆ ನಮಗೆ ಬೇಕಾದ ಪರಿಪೂರ್ಣ ಫಲ ಸಿಗಲ್ಲ ಅಂತಲ್ಲ, ಫಲ ಸಿಗತ್ತೆ, ಪೂರ್ಣತೆ ಇರಲ್ಲ. ಆ ಪೂರ್ಣತೆಗೋಸ್ಕರನೇ ಇಲ್ಲಿ ವಾಮನ ಪುರಾಣದಲ್ಲಿ ಹೇಳಿದ್ದನ್ನು ಸ್ಮರಣೆ ಮಾಡ್ತಾ, ಹಿಂದೆ ವಕ್ತಾನುಕೂಲ್ಯ, ಶ್ರೋತಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅಂತ ಬಂತು, ಅದು ಹೇಳಾಗೋಗಿದೆ, ಅದನ್ನ ಅದ್ರ ಬಗ್ಗೆ ಹೋಗಲ್ಲ. ಈ ಸಾತ್ವೃಂದಾವನಾಖ್ಯಾನಕ್ಕೆ ಅಧಿಕಾರಿ ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ. ಯಾರು ಓದ್ಬಹುದು, ಯಾರು ಕೇಳ್ಬಹುದು? ವಾದಿರಾಜರೇ ಮುಂದೆ 1ನೇ ಅಧ್ಯಾಯ 2ನೇ ಅಧ್ಯಾಯ ಪ್ರತಿ ಅಧ್ಯಾಯದಲ್ಲಿ ಹೇಳ್ತಾ ಸುಜನಾಶ್ಚ ಸರ್ವೇ ಶ್ರದ್ಧಾಲವಃ ಅಂತ ಹೇಳ್ತಾರೆ. ಏವಂ ನಿಶಮ್ಯ ಮಮ ಭೃತ್ಯ ಮುಖಾಚ್ಚ ಸರ್ವಂ ಅಂತ ಶ್ಲೋಕ ಅಲ್ಲಿ ಹೇಳ್ತಾ ಸುಜನಾಶ್ಚ ಸರ್ವೇ ಶ್ರದ್ಧಾಲವಃ ಅಂತ ಹೇಳ್ತಾರೆ. ಮುಖ್ಯ ಯಾವುದೇ ಗ್ರಂಥ ಆಗ್ಲಿ ಏನ್ ಬೇಕು, ಶ್ರದ್ಧೆ ಬೇಕು.
ನಮ್ಗೆ ಹೇಳಿರೋ ವಿಷಯದ ಬಗ್ಗೆ ಶ್ರದ್ಧೆ ಇಲ್ಲ, ಗ್ರಂಥ ಬರೆದವ್ರ ಬಗ್ಗೆ ಶ್ರದ್ಧೆ ಇಲ್ಲ, ಆ ವಿಷಯದ ಬಗ್ಗೆ ಅಂತೂ ಶ್ರದ್ಧೆ ಇಲ್ಲ ಬಿಡಿ, ಫಲದ ಬಗ್ಗೆನೂ ಶ್ರದ್ಧೆ ಇಲ್ಲ, ಅದನ್ನ ಸಿಗತ್ತೋ ಬಿಡತ್ತೋ ಈ ತರ ಇಲ್ಲ. ಶ್ರದ್ಧೆನೇ ಇಲ್ಲದೆ ಇದ್ರೆ ಅವ್ರು ಈ ಗ್ರಂಥಕ್ಕೆ ಅಧಿಕಾರಿಗಳಲ್ವೇ ಅಲ್ಲ. ಮುಖ್ಯ ಗುಣ ಏನು ಅಂದ್ರೆ ಶ್ರದ್ಧೆ ಇರ್ಬೇಕು ಅಂತ ಹೇಳ್ತಾರೆ. ಈ ಶ್ರದ್ಧೆ ಇದ್ರೆ ಸಾತ್ವೃಂದಾವನ ಆಖ್ಯಾನಕ್ಕೆ ಅಧಿಕಾರಿ. ಅಲ್ಲ ಯಾರೋ ಒಬ್ಬ ಕೆಟ್ಟವನಿಗೂ ಶ್ರದ್ಧೆ ಬಂದ್ಬಿಡ್ತು, ಅಯೋಗ್ಯನಾದ ವ್ಯಕ್ತಿ, ಅವನಿಗೂ ಏನೋ ಅಚಾನಕ್ ಆಗಿ ಇದನ್ನ ಕೇಳ್ಬೇಕು ಅಂತ ಅನ್ನಿಸ್ತು, ಅವಾಗ ಏನ್ ಮಾಡೋದು? ಹೇಗೆ ಅಂದ್ರೆ ಈ ರಾವಣನ ಆಸ್ಥಾನದಲ್ಲಿದ್ದ ಅನೇಕರು ತಾವೆಲ್ಲ ಪ್ರತಿನಿತ್ಯ ವೇದ ಪಾರಾಯಣ ಮಾಡ್ತಾ ಇದ್ರು, ಯಾಗಗಳನ್ನು ಮಾಡ್ತಾ ಇದ್ರು, ಹೋಮಗಳನ್ನು ಮಾಡ್ತಾ ಇದ್ರು. ಶ್ರದ್ಧೆ ಮೂಡ್ಬಿಟ್ಟಿತ್ತು. ವಸ್ತುತಃ ಅಯೋಗ್ಯರವರು. ಅದು ಎಲ್ಲಿ ಲಂಕೆಯಲ್ಲಿ ಮಾಡ್ತಾ ಇದ್ದ ಆ ಕರ್ಮಗಳನ್ನ, ಬೇರೆ ಪುಣ್ಯ ಭೂಮಿ ಏನಲ್ಲ ಲಂಕೆ. ಅಂಥ ಲಂಕೆಯಲ್ಲಿ ವೇದ ಪಾರಾಯಣ ಮಾಡಿ ಹೋಮ ಇತ್ಯಾದಿಗಳು ಮಾಡಿದ್ದಾರೆ. ಇವ್ರಿಗೆ ಫಲ ಸಿಗತ್ತಾ ಇಲ್ವಾ? ಅವ್ರ ಅಧಿಕಾರಿಗಳು ಹೋದೋ ಅಲ್ವಾ ಅಂತೆಲ್ಲ ಚರ್ಚೆ ಇದೆ. ಅದಿರ್ಲಿ. ಹಾಗೆ ಇಲ್ಲಿ ಶ್ರದ್ಧೆ ಇರೋಂಥವ್ರು ಅಯೋಗ್ಯರು ಆಗ್ಬಹುದು, ಆದ್ರೆ ಹಾಗಲ್ಲ. ಸುಜನಾಶ್ಚ ಸರ್ವೇ ಅಂತ ಹೇಳ್ತಾರೆ. ಯಾರ್ಯಾರು ಸಾತ್ವಿಕರು ಅಂದ್ರೆ ವೈಷ್ಣವರು, ವಿಷ್ಣು ಭಕ್ತರು, ಗುರುಗಳ ಭಕ್ತರು ಯಾರಿದ್ದಾರೆ, ಅಂಥ ಸಾತ್ವಿಕರು ಯಾರೋ, ಶ್ರದ್ಧೆಯನ್ನ ಯಾರು ಹೊಂದಿದಾರೋ ಅಂತಹ ಎಲ್ರೂ ಇದಕ್ಕೆ ಅಧಿಕಾರಿಗಳು ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಬರುವಂತಹ ವಿಷಯ ಒಂದು ಗುರುಗಳ ಮಹಿಮೆ, ದೇವರ ಮಹಿಮೆ, ದೇವತೆಗಳ ಮಹಿಮೆ. ಏನಂದ್ರೆ ಮಂತ್ರೋಪದೇಶ ಒಂದು ಬರುತ್ತೆ. ಆ ಮಂತ್ರೋಪದೇಶ ಎಲ್ಲ ಬಂದಾಗ ಒಂದು ಎಚ್ಚರ ಇರ್ಬೇಕು. ಹಾಗಾದ್ರೆ ಎಲ್ಲಾ ಶ್ರದ್ಧೆ ಇರೋರಿಗೆ, ಎಲ್ಲಾ ಸಾತ್ವಿಕರಿಗೂ ಹಾಗಾದ್ರೆ ಆ ಮಂತ್ರ ಜಪ ಮಾಡ್ಲಿಕ್ಕೆ ಹಕ್ಕಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ನಮಗೆ ಕ್ರಮವಾಗಿ ಗೊತ್ತಾಗ್ಬೇಕು. ಯಾಕಂದ್ರೆ ಇಲ್ಲೇ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಶ್ರದ್ಧೆ ಇದ್ದು ಅವರು ಸಾತ್ವಿಕರಾಗ್ಬಿಟ್ರೆ ಅವರಿಗೆ ಅಂತ ಓದ್ಬಹುದು, ಹಾಗಾದ್ರೆ ಓದ್ಬಹುದು ಅನ್ನೋದಕ್ಕಾಯ್ತು. ಅಂದ್ರೆ ಮಂತ್ರ ಜಪ ಮಾಡ್ಲಿಕ್ಕಲ್ಲ, ಅಂದ ಗ್ರಂಥವನ್ನ ಕೇಳಲಿಕ್ಕೆ, ಗ್ರಂಥವನ್ನ ಓದ್ಲಿಕ್ಕೆ ಸರಿ ಅವ್ರಿಗೆ ಹಕ್ಕಿದೆ. ಆದ್ರೆ ಜಪ ಅಂತೆಲ್ಲ ಬಂದಾಗ ಕೆಲವು ಕಟ್ಟುಪಾಡುಗಳಿದೆ. ಅದು ಎಲ್ಲರಿಗೂ ಹಾಗೆ ಇರಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ ಅಂಥವ್ರಿಗೆ ಮಾತ್ರ ಅದು ಲಭ್ಯ. ಅದನ್ನು ವಿಶೇಷವಾಗಿ ತಿಳಿಸ್ತಾರೆ. ಅದರಿಂದ ಈ ಅಧಿಕಾರಿಯ ಬಗ್ಗೆ ಬರ್ತಾ ಬಹಳ ಎಚ್ಚರದಿಂದ ಎಲ್ಲಾ ಗ್ರಂಥದಲ್ಲೂ ಹೇಳ್ಬೇಕು. ಮ್ಯೂಟ್ ಮಾಡ್ಕೊಳ್ಳಿ. ಈ ರೀತಿ ಈ ಅಧಿಕಾರಿಯ ಬಗ್ಗೆ ಚಿಕ್ಕದಾಗಿ ವಿವರಣೆ, ಇನ್ನೂ ಮುಂದೆ ಇದ್ರ ಬಗ್ಗೆ ವಿವರಣೆ ಕೊಡ್ಲಿಕ್ಕಿದೆ. ಸಾಮಾನ್ಯವಾಗಿ ಇದನ್ನ ಹೇಳಲಾಗಿದೆ. ಇನ್ನು ಮುಂದೆ ವಿಷಯದ ಬಗ್ಗೆ ಬರೋಣ. ವಿಷಯ ಏನು ಸಾತ್ವೃಂದಾವನ ಆಖ್ಯಾನಕ್ಕೆ? ಆಗ ವಾದಿರಾಜರ ಮಾತ್ನಲ್ಲೇ ತಿಳಿಸ್ಬೇಕು ಅಂತಾದ್ರೆ ವೃಂದಾವನಸ್ಯ ಮಮ ಸರ್ವ ವಿಭವಂ ಅಂತೆಲ್ಲ ಹೇಳ್ತಾ ಬರ್ತಾರೆ. ಒಂದು ವೃಂದಾವನ ಅಂದ್ರೆ ಪಂಚವೃಂದಾವನದ ಬಗ್ಗೆ ಹೇಳ್ತಾರೆ ಇಲ್ಲಿ. ಇನ್ನೊಂದು ವಾದಿರಾಜರ ಮಹಿಮೆ, ಹಾಗೆ ಎಲ್ಲ ದೇವತೆಗಳ ಮಹಿಮೆ. ಅಂದ್ರೆ ವಿಶೇಷವಾಗಿ ದೇವತೆಗಳು ಯಾವ ರೀತಿ ದೇವರ ಸೇವೆಯನ್ನು ಮಾಡ್ತಾರೆ, ಗುರುಗಳ ಸೇವೆಯನ್ನು ಮಾಡ್ತಾರೆ, ಆ ವಿಷಯ ಅಂತೂ ಪ್ರಧಾನವಾಗಿ ಭಗವಂತನ ಸರ್ವೋತ್ತಮತ್ವ, ಹಾಗೆ ವಾದಿರಾಜರ ರುಜುತ್ವ ವಿಶೇಷವಾಗಿ ಇದ್ರ ಬಗ್ಗೆನೆ ಮುಖ್ಯವಾಗಿ ಇಲ್ಲಿ ಹೇಳೋದ್ರಿಂದ ಇದೇ ನಿಜವಾಗಿ ಸಾತ್ವೃಂದಾವನಾಖ್ಯಾನದಲ್ಲಿ ಹೇಳ್ಬೇಕಾಗಿರುವಂತಹ ವಿಷಯ ಆಗಿದೆ. ಅದೇ ವಿಷಯ. ಇನ್ನು ಪ್ರಯೋಜನ ಏನು? ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ತತ್ ಅಂತ ಪ್ರತಿ ಅಧ್ಯಾಯಗಳಲ್ಲಿ ಸಿಗುತ್ತೆ. ಎಲ್ಲರಿಗೂ ತಮ್ಮ ತಮ್ಮ ಇಷ್ಟಾರ್ಥಗಳೇನಿದೆ ಅದೆಲ್ಲ ಸಿಗತ್ತೆ. ಸರ್ವೇಷ್ಟದಂ ಎಲ್ಲರಿಗೂ ಅಭೀಷ್ಟ ಏನೇನೋ ಅಂತ ಎಲ್ಲ ಸಾತ್ವಿಕ ಅಭೀಷ್ಟಗಳನ್ನ ನೆರವೇರಿಸಿಕೊಡುತ್ತೆ ಸಾತ್ವೃಂದಾವನಾಖ್ಯಾನ. ಅಷ್ಟೇ ಅಲ್ಲ, ಎಲ್ಲರ ಪಾಪಗಳನ್ನ ವಿಶೇಷವಾಗಿ ನಾಶ ಮಾಡುತ್ತೆ ಸಾತ್ವೃಂದಾವನಾಖ್ಯಾನ. ಹೀಗೆ ಈ ಎರಡು ದಳ. ವಸ್ತುತಃ ಇದು ಹೇಳಿದ್ದು ಲೌಕಿಕ ಫಲದ ಬಗ್ಗೆ ಅಲ್ಲ. ನೋಡಿ ಇಲ್ಲೇನ್ ಹೇಳಿದ್ರು, ಎಲ್ಲಾ ಇಷ್ಟ ಸಿಗತ್ತೆ, ಎಲ್ಲಾ ಪಾಪಗಳು ಹೋಗುತ್ತೆ. ಅಂದ್ರೆ ಅನಿಷ್ಟ ಹೋಗುತ್ತೆ, ಇಷ್ಟ ಸಿಗತ್ತೆ. ಇದು ಮೋಕ್ಷದ ಗುಣ. ಮೋಕ್ಷದಲ್ಲಿ ನಾವು ಹೋದ್ರೆ ಏನ್ ಸಿಗತ್ತೆ ನಮ್ಗೆ? ಮೋಕ್ಷಕ್ಕೆ ಹೋದ್ರೆ ಒಂದು ನಮ್ಮ ಎಲ್ಲ ಕಷ್ಟಗಳು ಹೋಯ್ತು ಅಂತ ಅರ್ಥ. ಅನಿಷ್ಟ ಎಲ್ಲ ಹೋಗುತ್ತೆ. ಮೋಕ್ಷಕ್ಕೆ ಹೋಗೋಷ್ಟ ಎಲ್ಲ ಹಿಂದೆ ಕಳ್ಕೊಂಡು ಮೋಕ್ಷಕ್ಕೆ ಹೋಗುತ್ತೀವಿ. ಅಲ್ಲಿ ಏನ್ ಸಿಗುತ್ತೆ? ನಮ್ಮ ಸ್ವರೂಪ ಆನಂದ ಸಿಗತ್ತೆ. ಹಾಗಾದ್ರೆ ಆನಂದ ಸಿಗೋದು ಪೂರ್ಣವಾಗಿ, ಪೂರ್ತಿ ಅನಿಷ್ಟಗಳು ಹೋಗೋದು, ಇದು ಎರಡು ಮುಖ್ಯ ಫಲ. ಆ ಫಲ ನಿಮ್ಗೆ ಇಲ್ಲಿಂದ ಸಿಗತ್ತೆ ಅಂದ್ರೆ ಏನರ್ಥ? ಸಾತ್ವೃಂದಾವನಾಖ್ಯಾನವನ್ನ ಹಿಡಿದವ್ರಿಗೆ ಮೋಕ್ಷ ಫಲ ಅಂತ ಅರ್ಥ. ಇದು ಮುಖ್ಯ. ಆದ್ರೆ ಮೋಕ್ಷ ರೂಪ ಹೇಗ್ ಸಿಗತ್ತೆ ಫಲ? ಅದು ಯಾವಾಗ ಸಿಗತ್ತೆ? ಕ್ರಮವಾಗಿ ಸಿಗುತ್ತೆ ಅಷ್ಟು. ಇನ್ನು ಸಂಬಂಧ ಖಂಡಿತ ಇದ್ದೇ ಇದೆ. ಹೇಗ್ ಸಂಬಂಧ ಅಂದ್ರೆ, ಈಗ ಸಾತ್ವೃಂದಾವನಾಖ್ಯಾನ ಗ್ರಂಥ ಇದೆ, ನೀವೊಂದು ವಿಷಯ ಹೇಳಿದ್ರಿ. ಏನಂತ? ವೃಂದಾವನದ ಬಗ್ಗೆ ಹೇಳ್ತಾರೆ, ಮತ್ತೆ ರಾಮಕೃಷ್ಣಾದಿ ರೂಪಗಳ ಬಗ್ಗೆ ಮಹಿಮೆಯನ್ನು ಹೇಳ್ತಾರೆ. ನಿಜ, ವಿಷಯ ಏನು ಹೇಳಿದೀವಿ ಈ ಗ್ರಂಥ ಅದನ್ನೇ ಹೇಳ್ತಾರೆ. ಹಾಗಾಗಿ ಗ್ರಂಥಕ್ಕೂ ವಿಷಯಕ್ಕೂ ಸಂಬಂಧ ಇದೆ. ಈಗೇನಾಯ್ತು, ವ್ಯಾಕರಣ ಗ್ರಂಥ ತೆಗೆದುಬಿಟ್ಟು ವಾದಿರಾಜರ ಬಗ್ಗೆ ರುಜುತ್ವ ಹೇಳಿದಾರಾ ಇಲ್ವಾ ಅಂದ್ರೆ ಸಂಬಂಧನೇ ಇಲ್ಲ. ವ್ಯಾಕರಣ ಹೇಳ್ತಾರೋ ವಿಷಯನೇ ಬೇರೆ,
ಅಲ್ಲಿ ನಾವು ಬೇಕಾಗಿರೋ ವಿಷಯನೇ ಬೇರೆ. ಹಾಗೆ ವೇದಾಂತ ತೆಗೆದುಬಿಟ್ಟು ಅಲ್ಲಿ ಬೇಕಾಗಿರೋದೇ ಯಾವುದೋ ಒಂದು ನ್ಯಾಯಶಾಸ್ತ್ರದ ಪರಿಷ್ಕಾರಗಳು ಬೇಕು ಅಂತ ತೆಗೆದ್ರೆ ಅಲ್ಲಿ ಸಿಗಲ್ಲ. ಅದು ವೇದಾಂತದಲ್ಲಿ ವೇದಾಂತ ಸಿಗುತ್ತೆ, ಏನ್ ವಿಷಯ. ಹಾಗಾದ್ರೆ ಏನಾಯ್ತು, ಗ್ರಂಥಕ್ಕೂ ವಿಷಯಕ್ಕೂ ಸಂಬಂಧನೂ ಬೇಕು. ಆ ಗ್ರಂಥ ಅದನ್ನ ಹೇಳ್ತಾ ಇರ್ಬೇಕು, ಇದನ್ನ ಹೇಳಲಿಕ್ಕೆ ಆ ಗ್ರಂಥ ಸಮರ್ಥ ಆಗಿರ್ಬೇಕು. ಈ ತರ ಎಲ್ಲ ಸಂಬಂಧ ಇದೆ. ಜೊತೆಗೆ ಶ್ರದ್ಧೆ ಇದೆ, ಸಾತ್ವಿಕರು ಆಗಿದೀವಿ. ಆದ್ರೆ ಈ ಪ್ರಯೋಜನ ನಮಗೆ ಸಿಗಬೇಕಲ್ಲ. ಸಿಗಬೇಕು ಅಂತಂದ್ರೆ ಇನ್ನೂ ನಮಗೆ ಗುಣಗಳು ಇದೆ. ಈ ಶ್ರದ್ಧೆ ಮತ್ತೆ ಒಳ್ಳೆಯವರು ಸಾತ್ವಿಕತೆ ಇದ್ರೆ ಸಾಕ, ಇನ್ನೂ ಬೇಕಾಗತ್ತೆ ತುಂಬಾ ಗುಣಗಳು. ಹೇಗೆ ಅಂದ್ರೆ ಶಮ, ದಮ, ಇಂದ್ರಿಯ ನಿಗ್ರಹ ಬೇಕು. ಮತ್ತೆ ಯಾವಾಗಲೂ ಶಮ ಅಂದ್ರೆ ಭಗವಂತನಲ್ಲೇ ಸ್ಥಿರ ಬುದ್ಧಿ, ಗುರುಗಳಲ್ಲೇ ಸ್ಥಿರವಾದ ಬುದ್ಧಿ ಇರ್ಬೇಕು. ಈ ತರ ಈ ಎಲ್ಲ ಗುಣಗಳಿತ್ತು ಅಂತಂದ್ರೆ ಆಗ ಮಾತ್ರ ನಾವು ಸಪ್ತವೃಂದಾವನಾಖ್ಯಾನದಲ್ಲಿ ಹೇಳಿದ ಫಲ ಪಡಿಬಹುದು. ಹೀಗೆ ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ನಿಷ್ಕರ್ಷ ಅಲ್ಲ, ಇದು ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಅನ್ನೋಲ್ಲಿ ಪ್ರಯೋಜನ ನಿಷ್ಕರ್ಷ. ಯಾಕೆ ಮೋಕ್ಷ ಪ್ರಯೋಜನ ಖಂಡಿತ, ಮೋಕ್ಷನೇ ಕೊಡುತ್ತೆ ಅಂದ್ಮೇಲೆ ಈ ಗ್ರಂಥ ಮಿಕ್ಕಿದ ಲೌಕಿಕ ಫಲ ಎಲ್ಲ ಖಂಡಿತ ಕೊಟ್ಟೆ ಕೊಡುತ್ತೆ. ಲೌಕಿಕ ಫಲ ಒಂದು ಸಂಪತ್ತಾಗಬಹುದು, ಸಂತಾನ ಆಗಬಹುದು, ಅಥವಾ ಇನ್ಯಾವ್ದಾರು ಕೀರ್ತಿ ಆಗಬಹುದು, ವಿದ್ಯೆ ಆಗಬಹುದು, ಬುದ್ಧಿ, ಏನೇನಿದೆ ಲೌಕಿಕ ಫಲ ಎಲ್ಲ ಖಂಡಿತ ಸಿಕ್ಕೇ ಸಿಗತ್ತೆ. ಆದ್ರೆ ಅಲೌಕಿಕ ಫಲ ಅಂತ ತಗೊಂಡಾಗ ಮುಖ್ಯ ನಮ್ಗೆ ಯಾವತ್ತು. ಲೌಕಿಕ ಫಲ ಅಲೌಕಿಕ ಫಲ ಕೊಡೋ ದೇವರಿಗೆ, ಗುರುಗಳಿಗೆ ಲೌಕಿಕ ಫಲ ಕೊಡೋ ಒಂದು ಶಕ್ತಿ ಅಂತೂ ಅದು ಹೇಳಲೇಬೇಕಾಗಿಲ್ಲ, ಸಹಜವಾಗಿ ಸಿಗತ್ತೆ ಲೌಕಿಕ ಫಲ. ಅಲೌಕಿಕ ಫಲದ ಬಗ್ಗೆ ಹೇಳಿದ್ರಿಂದ ಅದು ಮುಖ್ಯ. ಪ್ರಯೋಜನದ ಬಗ್ಗೆ ಏನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಷಯದ ಬಗ್ಗೆ ಇನ್ನೂ ಹೇಳ್ಬೇಕಾಗತ್ತೆ. ಯಾಕೆ, ಇಡೀ ಸ್ವಾತಂತ್ರ್ಯದಾವನಾಖ್ಯಾನ ಓದ್ಮೇಲೆ ನಾವು ಹೇಳ್ಬೇಕು ಏನ್ ಹೇಳಿದ್ದಾರೆ ಈ ಗ್ರಂಥದಲ್ಲಿ ಅಂತ. ಅಲ್ಲಿವರೆಗೂ ಹೇಳೋ ಹಕ್ಕಿರಲ್ಲ. ಇಡೀ ಸ್ವಾತಂತ್ರ್ಯದಾವನಾಖ್ಯಾನ ನೋಡಿರ್ಬೇಕು, ಪೂರ್ಣವಾಗಿ ನೋಡಿ ಇಷ್ಟೇ ವಿಷಯ ಅಂತ ಹೇಳ್ಬೇಕು. ಆ ವಿಷಯಗಳಲ್ಲೂ ವಿಭಾಗ ಇರುತ್ತೆ. ಒಂದು 100 ಪೇಜಿನ ಗ್ರಂಥ ತಗೊಂಡ್ರೆ 100 ಪೇಜಲ್ಲಿ ಏನ್ ಹೇಳಿದ್ದಾರೆ ಮುಖ್ಯ ಅಂತ ನೋಡ್ಬೇಕು. ಬೇಕಾದಷ್ಟು ಹೇಳಿರ್ತಾರೆ. ಈಗೇನಂದ್ರೆ ಮಹಾಭಾರತ ಯಾರ ಬಗ್ಗೆ ಹೇಳುತ್ತೆ ಅಂತ, ಮಹಾಭಾರತ ಯಾರ ಬಗ್ಗೆ ಹೇಳುತ್ತೆ ವಿಷಯ ಹೇಳಿ, ಮಹಾಭಾರತದ್ದು ಹೇಳೋದ್ ಕಷ್ಟ ಇದೆ, ಹಾಗೆಲ್ಲ ಹೇಳಿಕ್ ಬರಲ್ಲ. ಭಾಗವತ ಯಾರ ಬಗ್ಗೆ ಹೇಳುತ್ತೆ, ಕೃಷ್ಣನ್ ಬಗ್ಗೆ ಹೇಳುತ್ತೆ, ತಪ್ಪು. ಕೃಷ್ಣನ್ ಬಗ್ಗೆ ಅಷ್ಟೇ ಹೇಳಿದ್ರೆ ಮುಗ್ದೋಯ್ತು. ಭಾಗವತದಲ್ಲಿ ಎಷ್ಟು ವಿಷಯ ಇದೆ ನಾವು ಕೇಳ್ತಾನೆ ಇದೀವಿ ಪ್ರತಿನಿತ್ಯ. ಹಾಗಾದ್ರೆ ಯಾವ್ದು ವಿಷಯ ಭಾಗವತಕ್ಕೆ, ಅದು ಇಡೀ ಭಾಗವತ ಓದ್ಮೇಲೆ ಹೇಳ್ಬೇಕು. ಅದ್ರಲ್ಲೂ ಏನು ಮುಖ್ಯ ಯಾವುದು, ಅಮುಖ್ಯ ಯಾವುದು, ಅದು ಆ ವಿಷಯಗಳನ್ನೆಲ್ಲ ವಿಭಾಗ ಮಾಡ್ಬೇಕು. ಹಾಗೆ ಸ್ವಾತಂತ್ರ್ಯದಾವನಾಖ್ಯಾನದಲ್ಲಿ ವಿಷಯದ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮ್ಮನೆ ಯಾವ್ದೋ ಒಂದು ವಾಕ್ಯ ಹೇಳ್ಬಿಟ್ಟು ಇದು ವಿಷಯ ಅಂತ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಒಂದಿಷ್ಟು ಅಧ್ಯಯನ ಮಾಡ್ಬೇಕು. ಒಂದು ಅಧ್ಯಾಯ ನೀವು ಓದಿದ ಮೇಲೆ ನಿಮ್ಗೆ ಅಂದಾಜಾಗತ್ತೆ. ಹಾಗಾದ್ರೆ ಸ್ವಾತಂತ್ರ್ಯದಾವನಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ಅಂತ ಅವಾಗ ಗೊತ್ತಾಗತ್ತೆ. ಆಗ ಒಂದು ಹಂತಕ್ಕೆ ಇದು ವಿಷಯ ಅಂತ ಹೇಳ್ಬಹುದು. ಮತ್ತಿನ್ನೊಂದು ಅಧ್ಯಾಯ ಓದೋಷ್ಟೊತ್ತಿಗೆ ಹೌದಾ ಇಲ್ಲ ಇನ್ನೂ ಸ್ವಲ್ಪ ಬೇರೆ ವಿಷಯ ಇದೆ ಅಂತ ಅನ್ಸತ್ತೆ. ಹಾಗಾಗಿ 22 ಅಧ್ಯಾಯ ಓದಿದ ಮೇಲೆ ತೀರ್ಮಾನ ಇದು. ಆದ್ರೆ ಈಗ ಸರಳವಾಗಿ ನಮ್ಗೆ ಏನ್ ಬೇಕು ವಿಷಯ ಇದಂತೂ ಇದೆ ಮುಖ್ಯವಾಗಿ, ಇದನ್ನಂತೂ ಬಿಟ್ಟಿಲ್ಲ. ಇದು ವಿಷಯ ಮುಖ್ಯವಾಗಿದೆ. ಇನ್ನು ಅಧಿಕಾರಿಗಳ ಬಗ್ಗೆ ಆಗ್ಲೇ ಹೇಳಿದಂತೆ ಬೇಕು. ಇನ್ನು ಪ್ರಯೋಜನ ಅಂತೂ ತೀರ್ಮಾನ ಆಗಿದೆ. ಸಂಬಂಧದ ಬಗ್ಗೆ ಇಲ್ಲ, ಚರ್ಚೆನೇ ಇಲ್ಲ. ಸಂಬಂಧ ಯಾವಾಗಲೂ ಅದು ಸ್ಥಿರವಾಗೇ ಇರುತ್ತೆ ಎಲ್ಲಾ ಗ್ರಂಥದಲ್ಲಿ. ಈ ರೀತಿ ಅನುಬಂಧ ಚತುಷ್ಟಯ, 4 ಚತುಷ್ಟಯ, 4 ಅನುಬಂಧಗಳು. ಅಂದ್ರೆ ಒಬ್ಬ ಗ್ರಂಥವನ್ನ ಓದಬೇಕು ಅಂತಿರೋನು, ಕೇಳುವಂತವನು, ಅವ್ರನ್ನ ಕಟ್ಟಾಕುವಂತ 4. ಈ 4ರ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತಿತ್ತು ಅಂದ್ರೆ ಅವಾಗ ಈ ಗ್ರಂಥವನ್ನ ಓದೋದ್ರಿಂದ ನಮಗೆ ಖಂಡಿತ ಪೂರ್ಣವಾಗಿ ದೇವರು ಫಲವನ್ನ ಕೊಡ್ತಾನೆ. ಇಷ್ಟು ಇವತ್ತು ನಾವು ನೋಡಿದ ವಿಷಯ. ಇದ್ರ ಮೇಲೆ ಈ ಮೊದಲನೇ ಅಧ್ಯಾಯದಲ್ಲಿ ಒಂದು ವಿಶೇಷತೆ ಇದೆ. ಮೊದಲನೇ ಅಧ್ಯಾಯದ ಮಹತ್ವ ಏನು ಅಂತ ಅರ್ಥ ಮಾಡ್ಕೋಬೇಕು. ಇದು ಹೇಗಿದೆ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಿದ್ರೆ, ಈ ಮಿಕ್ಕಿದ ಅಧ್ಯಾಯ ಏನಿದೆ, ಈ 2ನೇ ಅಧ್ಯಾಯದಿಂದ ತಗೊಂಡ್ರೆ ಪೂರ್ಣ 22 ಅಧ್ಯಾಯದವರೆಗೆ ಏನೇನ್ ವಿಷಯಗಳಿದೆಯಲ್ಲ, ಒಂದೊಂದು ಅಧ್ಯಾಯದಲ್ಲಿ ಒಂದು ಸ್ಪೆಷಲ್ ಆಗಿ ವಿಷಯ ಹೇಳಿರ್ತಾರೆ. ಅದ್ ಎಲ್ಲಾ ಸೇರಿಸಿ ಇದು ಉಪೋದ್ಘಾತ, ಪೀಠಿಕೆ ತರ ಇದೆ. ಅಂದ್ರೆ ಈ ಒಂದೇ ಅಧ್ಯಾಯದಲ್ಲಿ ಇನ್ ಮಿಕ್ಕಿದ ಎಲ್ಲಾ ಅಧ್ಯಾಯಗಳ ಮುಖ್ಯವಾದ ಅಂಶಗಳಿದೆ ಈ ಅಧ್ಯಾಯದಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಅಧ್ಯಾಯದ ಪಾರಾಯಣಕ್ಕೆ ತುಂಬಾ ಮಹತ್ವ ಇದೆ. ಇನ್ ಮಿಕ್ಕಿದ್ ಏನೇನಿದೆ ಅದನ್ನೆಲ್ಲ ಇಲ್ಲಿ ತುಂಬಿಸಿದ್ದಾರೆ. ಹಾಗಾದ್ರೆ ಅಷ್ಟು ರಸ, ಆ ರಸ ಏನಿದೆ ಈ ಗ್ರಂಥದ್ದು ಅದನ್ನ ಮೊದಲನೇ ಅಧ್ಯಾಯದಲ್ಲಿ ಹಾಕಿದಾರ, ಹೇಗ್ ಹಾಕಿದ್ದಾರೆ ಅಂತ ಅದನ್ನೊಂದು ತಿಳ್ಕೊಳ್ಬೇಕು. ಅದೇನು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಅಧಿಕಾರಿಗಳ ಬಗ್ಗೆ ಒಂಚೂರು ಹೇಳ್ಬೇಕಾದ್ರೆ. ನಮಸ್ಕಾರ ಗುರು. ಧನ್ಯವಾದಗಳು ಗುರುಗಳೇ.